ಮಜಬೋ ಮಜ ಭಾರತ. ಹಾಯ್ ಎಲ್ರಿಗೂ ನಮಸ್ಕಾರ. ನೋಡಿ, ಈ ನಂಬಿಕೆಗೂ ಮೂಢನಂಬಿಕೆಗೂ ಬಹಳ ವ್ಯತ್ಯಾಸ ಇದೆ. ಬಸ್ನಲ್ಲಿ ಸೀಟ್ ಸಿಗತ್ತೆ ಅನ್ನೋದು ನಂಬಿಕೆ, ಹುಡುಗಿ ಪಕ್ಕನೇ ಸಿಗತ್ತೆ ಅನ್ನೋದು ಮೂಢನಂಬಿಕೆ. ಈ ನಂಬಿಕೆ ಮೂಢನಂಬಿಕೆ ಮಧ್ಯೆ ನಿಮ್ಮ ನಂಬಿಕೆಗೆ ಮೋಸ ಮಾಡದೆ ಕೊಟ್ಟ ಮಾತನ್ನ ತಪ್ಪದೆ ನಾವು ಬಂದಿದೀವಿ. ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಫುಲ್ಲು. ಇವತ್ತಿನ ಎಪಿಸೋಡ್ಗೆ ನಮ್ಮ ಜಡ್ಜಸ್ ನಾವು ವೆಲ್ಕಮ್ ಮಾಡ್ಕೊಂಡ್ ಬಿಡೋಣ. ಗುರುಜಿ, ವೆಲ್ಕಮ್ ಟು ದ ಶೋ. Rachi, welcome. Thank you so much, Sri. All the best. ಇನ್ನು ನಮ್ಮ ಆಸ್ಥಾನ ಕಲಾವಿದರು ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್. ನಾನಿವಾಗ ನಿಮ್ಮೆಲ್ಲರಿಗೂ ಒಂದು ಕಲರ್ಫುಲ್ ಅವಕಾಶ ಕೊಡ್ತಾ ಇದ್ದೀನಿ. ನಿಮಗಷ್ಟೇ ಅಲ್ಲ, ಸಾರ್ವಜನಿಕರಿಗೆಲ್ಲ ಒಂದು ಸುವರ್ಣ ಅವಕಾಶ ಕೊಡ್ತಾ ಇದ್ದೀನಿ. ಏನಿದು ಗೋಲ್ಡನ್ ಆಪರ್ಚುನಿಟಿ? ನಿಮ್ಮ ಕುತೂಹಲಕ್ಕೆ ಉತ್ತರ ಕೊಡೋದಕ್ಕೆ ಈಗ ನಮ್ಮ ಮಜಾ ಭಾರತದ ವೇದಿಕೆ ಮೇಲೆ ಬರ್ತಿದ್ದಾರೆ ರಿಷಿ ಅಂಡ್ ಮಿತ್ರಾ ಸರ್. ರಿಷಿ ಅಂಡ್ ಮಿತ್ರಾ ಸರ್, ವೆಲ್ಕಮ್ ಟು ನಮ್ಮ ಮಜಾ ಭಾರತ ಸೀಸನ್ 3. ಥ್ಯಾಂಕ್ ಯು, ಸೂಪರ್. ಸೊ ಈ ಒಂದು ಟೈಟಲ್ ಬಗ್ಗೆ, ಈ ಒಂದು ಸಿನಿಮಾದ ಬಗ್ಗೆ ಒಂದು ಚಿಕ್ಕದಾಗಿ ನಮ್ಗೆ ಏನಾರು ಹೇಳ್ಬೇಕಂದ್ರೆ? ಆಕ್ಚುಲಿ ಸಾರ್ವಜನಿಕರಿಗೆ ಸುವರ್ಣಾವಕಾಶ ಅಂತ ಪಬ್ಲಿಕ್ ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ನಾವು ಓದಿದ್ರೆ ಅಥವಾ ಕೇಳಿಸ್ಕೊಂಡ್ರೆ ಸಾಮಾನ್ಯವಾಗಿ ನಮ್ಗೆ ಏನೋ ಒಂದು ಅಲ್ಲಿಂದ ಒಂದ್ ಒಳ್ಳೆ ಆಫರ್ ಇದೆ, ಹತ್ರ ಹೋದ್ರೆ ನಮ್ಗೆ ಏನೋ ಒಳ್ಳೇದಾಗತ್ತೆ ಅನ್ನೋ ಒಂದು ಭಾವನೆ ಕ್ರಿಯೇಟ್ ಆಗತ್ತೆ. ಬಟ್ ಯೂಶಲಿ ಅಲ್ಲಿಗೆ ಹೋದಾಗ ನಮಗೇನ್ ಒಳ್ಳೇದಂತ ಆಗಲ್ಲ, ಅದನ್ನ ಮಾರಾಟ ಮಾಡ್ತಾ ಇರೋರ್ಗೆ ಬಹಳ ಒಳ್ಳೇದು, ಲಾಭ ಆಗಿರುತ್ತೆ. ಸೊ ಇದೆಲ್ಲೋ ಒಂದ್ ಕಡೆ ಫಿಲ್ಮ್ ಅಲ್ಲಿ ತುಂಬಾ ಸಟೈರ್ ಕಾಮಿಡಿ ಇದೆ. ಸೊ ಈ ಒಂದು ಥಾಟ್ ನ ಟೈಟಲ್ ಅಲ್ಲಿ ಕನ್ವೆ ಮಾಡ್ಬೇಕು ಅನ್ನೋ ಒಂದು ಐಡಿಯಾ ಇತ್ತು. ಸೊ ಹಾಗಾಗಿ ಈ ಟೈಟಲ್ ತುಂಬಾ ರೆಲೆವೆಂಟ್ ಆಗಿದೆ ಅಂತ ಹೇಳಿ ಇದನ್ನ ಇಟ್ಟಿದೀವಿ. ಗ್ರೇಟ್. ನಾವು ಕೂಡ ಈ ಒಂದು ಸಿನಿಮಾದ ಬಗ್ಗೆ ಕೇಳೋದಕ್ಕೆ ಕಾಯ್ತಾ ಇದೀವಿ, ನಿಮ್ ಜೊತೆ ಮಾತಾಡೋದಕ್ಕೆ ಕಾಯ್ತಾ ಇದೀವಿ. ಈಗ ನೆಕ್ಸ್ಟ್ ಮಿತ್ರ ಸರ್ ನ ಕೇಳೋಣ. ನೀವು ಏನೇನ್ ಅವಕಾಶಗಳನ್ನ ಬಾಚ್ಕೊಂಡಿದೀರಾ? ತುಂಬಾ ಅವಕಾಶಗಳನ್ನ ಬಾಚಿಕೊಂಡಿದ್ದೀನಿ. ವೆರಿ ಹ್ಯಾಪಿ ಟು ವರ್ಕ್ ವಿತ್ ರಿಷಿ ಅವರು. ತುಂಬಾ ಬ್ರಿಲಿಯಂಟ್ ಆಕ್ಟರ್ ಅವರು. ಕನ್ನಡ ಇಂಡಸ್ಟ್ರಿಗೆ ಈಗ ಸೀಸನ್ಡ್ ಒಬ್ಬ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಿದೀವಿ. ಸಿನಿಮಾ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಆಮೇಲೆ ಈ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ, ಹೊಸ ವರ್ಷದ ಸಂದರ್ಭದಲ್ಲಿ ನಮ್ಮ ಕನ್ನಡದ ಜನರಿಗೆ ಒಂದು ಸುವರ್ಣಾವಕಾಶ, ಒಂದೊಳ್ಳೆ ಕನ್ನಡ ಕಾಮಿಡಿ ಇರುವಂತ ಸಿನಿಮಾ ನೋಡುವಂತ ಸುವರ್ಣಾವಕಾಶ. ನೀವು ಯಾರು ಮರೆತು ನಿರಾಶರಾಗಿದ್ದೀರಿ ಅಂತ ಕೇಳಿ. ಡೆಫಿನೆಟ್ಲಿ ಇಂಥ ಒಂದು ಸೂಪರ್ ಆಗಿರುವಂತಹ ಸ್ಟಾರ್ ಕಾಸ್ಟ್ ಹೊಂದಿರುವಂತಹ ಒಂದು ಸಿನಿಮಾದ ಬಗ್ಗೆ ಹೆಚ್ಚಾಗಿ ಮಾತಾಡೋಣ ಮಜಾ ಭಾರತದಲ್ಲಿ. ನಮಗೆ ಸಿಕ್ಕಿದೆ ಈ ಒಂದು ಸುವರ್ಣಾವಕಾಶ ಅಲ್ವಾ ಗುರುಜಿ ಅಂಡ್ ರಚ್ಚಿ? ಸೊ ಈ ಒಂದು ಚಾನ್ಸ್ ನಾ ಮಿಸ್ ಮಾಡ್ಕೊಳಲ್ಲ, ಇನ್ ತಡ ಮಾಡೋದಿಲ್ಲ. ನಿಮ್ಮ ಸಿಂಹಾಸನ ಕಾಯ್ತಾ ಇದೆ. ನಮ್ಮ ಜೊತೆಗೆ ಕೂತ್ಕೊಂಡು ಸ್ಕಿಟ್ ಗಳನ್ನ ನೋಡಿ ಎಂಜಾಯ್ ಮಾಡಿ ಸಿನಿಮಾದ ಬಗ್ಗೆ ಇನ್ನೂ ಹೆಚ್ಚಾಗಿ ಮಾತಾಡೋಣ. ಹಿಂಗಾಗ್ಬರ್ರಿ ಕಣ್ರಿ, ಹಿಂಗಾಗ್ಲೇಬಾರ್ದಾಗಿತ್ತು. ನಾನ್ ಇಲ್ದೆ ಏನೂ ಇಲ್ಲ, ನಾನ್ ಮಾತಾಡ್ಲಿಲ್ಲ ಅಂದ್ರೆ ಕೋಳಿನೇ ಕೂಗಲ್ಲ ಅಂತ ಜಂಬ ಕೊಚ್ಕೋತಿದ್ನಲ್ಲ ನಮ್ಮ ಸಾಮ್ರಾಣಿ ಅಲಿಯಾಸ್ ಜಗಪ್ಪ. ಫಸ್ಟ್ ಟೈಮ್ ನನ್ನವರು ಯಾರೂ ಇಲ್ಲ ಅಂತ ಗೋಳಾಡ್ತಾ ಇದ್ದೇನೆ. ಯಾಕೆ ಅಂತ ಕೇಳ್ಕೊಂಡ್ ಬಂದ್ಬಿಡೋಣ ಬನ್ನಿ. ಬಾರಿ ಇದಕ್ಕೆ ಡ್ಯಾನ್ಸ್. ಈ ಸಾಂಗ್ ಯಾಕೆ ಹಾಕೊಂಡ್ರಿ ನೀವು? ಅಲ್ಲ, ಇಬ್ಬರಿಗೂ ಬೇಜಾರಾಗ್ಬಾರ್ದು ಅಂತ ಹಾಕೊಂಡೆ. ಎರಡು ದೋಣಿ ಮೇಲೆ ಕಾಲ್ ಇಡ್ಬೇಡ ಅಪ್ಪಿ. ಯಾಕೆ? ಪ್ಯಾಂಟ್ ಹರಿದೋಗೋದ್ರ ದಿವನನ್ನು ಹರಿದು ಊರ್ ಬಾಗ್ಲಾಗ್ಬಿಡುತ್ತೆ. ಮದ್ವೆ ಆಗ್ಬೇಕಾದ್ರೆ ಸರ್ ನನಗ್ ಮಾತಾಡಕ್ಕೆ ಬರಲ್ಲ ಅಂತ ಇದ್ಲು ಸರ್ ಇವಳು. ಮದ್ವೆಗ್ ಮುಂಚೆ ನನ್ಗೆ ಅಡ್ಗೆ ಮಾಡಕ್ ಬರಲ್ಲ ಅಂತಾನು ಹೇಳಿದ್ದೆ. ಹಾಗಂತ ನಿಮ್ಮನ್ನ ಉಪವಾಸಕ್ಕೆ ಇಡುತ್ತಾ ಇದ್ದೀನಾ? ಬೇಸಾಗ್ತಿಲ್ಲ ನಾನು? ಲೇ, ಕೌಂಟ್ರು ಡೈಲಾಗ್ ಹೊಡಿತಾವಳೆ ಅಂತಂದ್ರೆ ಕಾಸು ಕೊಟ್ಟು ಯಾರ ಹತ್ರನ ಬರ್ಸ್ಕೊ ಬಂದವಳ ಕಣ ಇವಳು. ಕಾಸೆ ಹಾಕೊಳ್ಳಿ, ಫ್ರೀಯಾಗ ಬರ್ಸ್ಕೊಂಡ್ ಬಂದಿ. ಅವ್ನ್ ನನ್ ಫ್ರೆಂಡ್. ಅಯ್ಯೋ ನಿನ್ನಲ್ಲೇ ಸರ್, ಈ ಹೆಣ್ಣು ಮಕ್ಳು ಹಿಂಗೆ ಸರ್. ಮದುವೆಗೆ ಮುಂಚೆ ಒಳ್ಳೆ ಈ ಮೇಕಪ್ ಕಿಟ್ ಅಲ್ಲಿರೋ ಕಾಡಿಗೆ ಇದ್ದಂಗೆ ಇರ್ತಾರೆ. ಮದುವೆ ಆಗ ಒಂದೇ ವರ್ಷಕ್ಕೆ ಆ ಮೇಕಪ್ ಮ್ಯಾನ್ ಕೊಡೋ ಬಾಡಿಗೆ ತರಾನೇ ಆಗ್ಬಿಟ್ಟಿರ್ತಾರೆ ಸರ್ ಇವರು. ಈ ಬಾಯ್ಸ್ ಅಷ್ಟೇ, ಡೈಟಿ ಬಾಯ್ಸ್. ಲವ್ ಮಾಡುವಾಗ ರಾಮನ್ ಬಿಲ್ ಬೇಕಾದ್ರೂ ಎತ್ತೀನಿ, ಕಾಮನ್ ಬಿಲ್ ಬೇಕಾದ್ರೂ ತೋರಿಸ್ತೀನಿ ಅಂತ ಹೇಳ್ತಾರೆ. ಮದುವೆ ಆಗ್ತಿದಂಗೆ ಹೋಟ್ಲು ಬಿಲ್ನೆ 4 ಸತಿ ಕೌಂಟ್ ಮಾಡ್ತಾರೆ. ಸರ್, ಇವಳನ್ನ ಮದುವೆ ಆಗಕ್ಕಿಂತ ಮುಂಚೆ ನನ್ನ ಬಾಳು ಬಂಗಾರದಂಗಿತ್ತು ಸರ್. ಈ KGF ಸಿನಿಮಾದಲ್ಲಿ ಗರುಡ ಇಲ್ವಾ, ಗರುಡ ಹಂಗಿದ್ದೆ. ಇವಾಗೇನ್ ಬೇರೆ ಎಲ್ಲ ಹೇಳಕ್ ಹೋಗ್ಬೇಡ, ನನ್ನ ಬದುಕು ಬೀದಿಗೆ ಬಂತು ಅಂತ ಹೇಳಕ್ ಬರ್ತೈತೆ ಅಷ್ಟೇ.
ಜಸ್ಟ್ ಮೇಡಮ್ ನಮ್ಮಮ್ಮ ಒಂದೇ ಒಂದ್ ಮಾತು ಹೇಳಿ ಕಳ್ಸಿದ್ದಾರೆ, ಅದಕ್ಕೆ ಸುಮ್ಮನೆ ಇದ್ದೀನಿ ನಾನು. ಏನಂತ ಹೇಳಿದ್ರು? ಎಷ್ಟೇ ಕಿತ್ತೋದನಾದ್ರೂ ಹೆಂಗೋ ಅನ್ಸರ್ಸ್ಕೊಂಡ್ ಹೋಗ್ಬಿಡಮ್ಮ ಅಂತ ಹೇಳಿದ್ರು, ಅದಕ್ಕೆ ಸುಮ್ಮನೆ ಇದೀನಿ ನಾನು. ಯಾವನ್ಗೆ ಏನ್ ಕಿತ್ತೋದವನಂತ ಹೇಳ್ತಾ ಇದ್ಯಾ ನೀನು? ಬಾರೆಯಲ್ಲಿ ಕುಳಿಮೆಂಟೆ ಯಾವನ ಕಿತ್ತೋದವನಂತ ಹೇಳ್ತಾ ಇದ್ಯಾ? ಅಪ್ಪ 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 ನಂಗೆ ನೀನು ಬೇಕಪ್ಪ, ಅಪ್ಪ ಅಮ್ಮಂಗೆ ನೀನು ಯಾಕೆ ಬೇಡಪ್ಪ. ಅಪ್ಪ ಅಲ್ಲ ಬೆಪ್ಪ ತಿಂದ ಬಿಸಿ ತುಪ್ಪ ಅದೇ ತಪ್ಪಾಗಿ ಹೋಯ್ತಪ್ಪ. ಮಗನೇ ಈ ಕಡೆ ಬಾ ಇಲ್ಲಿ. ನಿಮ್ಮ ಅಮ್ಮ ಇಲ್ಲೋ? ಕಿಚನ್ ಒಂದ್ ನಿಮಿಷ ಇರು. ವೇಟರ್, ಒಂದು ಬಿಯರ್ ಒಂದು ಕೂಲ್ ಡ್ರಿಂಕ್ಸ್ ತಗೋಬಾ. ಯಾಕಪ್ಪ ನೀನು ಬಿಯರ್ ತಗೋ. ಕಿತ್ತೋದ್ ನನ್ನ ಮಗನೇ, ಜಾಡ್ಸಿ ಒದ್ದ ಅಂದ್ರೆ ಹೋಗಿ ಅಡ್ಗೆ ಮನೇಲಿ ಬಿದ್ದಿರ್ಬೇಕು. ನಾನ್ ಸ್ವಲ್ಪ ಮೆಲ್ಲು ಕರಿಯಪ್ಪ, ಬೆಡ್ರೂಮ್ ಅಲ್ಲಿ ಹೋಗಿ ಮನ್ಕೊಂಡ್ಬಿಡ್ತೀನಿ. ವೇಟರ್, ಏನು ಬೇಡ, ಮುಚ್ಕೊಂಡಿಕ್ಕ ಫೋನು. ಇವತ್ತು ಭಾನುವಾರ ಆಚೆ ಹೋಗಿ ಜುರಾಸಿಕ್ ಪಾರ್ಕ್ ಸಿನಿಮಾ ನೋಡ್ಕೊ ಬರೋಣ ಬಾ. ನಾನು ಓದ್ಬೇಕಪ್ಪ. ಅಪ್ಪ ಎಂತ ಮಗ ಉಟ್ಬಿಟ್ಟ ಸರ್. ಓದ್ಬೇಕು ಅಂತವನಲ್ಲ ಸರ್ ಭಾನುವಾರನುವೆ. ಅದೇನು ಓದ್ತವನೋ ಏನೋ. ಏನ್ ಓದ್ತಾ ಇದೆಯಾ ತೋರ್ಸು. ಓದು ಅಂತಂದ್ರೆ ಅಮ್ಮನ್ ಫೋಟೋ ನೋಡ್ತಿದ್ಯಲ್ಲೋ. ಓದಕ್ಕಿಂತ ಮುಂಚೆ ಅಮ್ಮನ್ ಫೋಟೋ ತಾನೇ ನೋಡ್ಬೇಕು. ಅಮ್ಮ, ಅವನು ನನ್ನ ಮಗ ಕಣ್ರಿ. ಏನೇ ಕೆಲಸ ಮಾಡ್ಬೇಕಾದ್ರೂ ನನ್ನ ಮುಸುಡಿನ ನೋಡ್ಬಿಟ್ಟೆ ಶುರು ಮಾಡೋದು ನನ್ನ ಮಗ. ಕೊಡೋಕಂದ ನನ್ನ ಫೋಟೋ ಹೆಂಗಿದೆ? ಅಮ್ಮನ್ ಫೋಟೋ ಅಲ್ಲ, ಅಕ್ಕನ್ ಫೋಟೋ. ಯಾಕ ನೀನೇ ಫೋಟೋ ಮಾಡಿಕೊಂಡವನೇ ನನ್ ಮಗ. ಲೇ ಕಳ್ಳ ನನ್ನ ಮಗನೇ, ಓದ್ಕೊಂಡದಕ್ಕೆ ಏನೋ ಮಾಡ್ತಿದ್ದೆ. ಬುಡೆ ಪಾಪ ಮಗು ಏನೋ ಗೊಂಬೆ ತರ ಅವರಲ್ಲ ಅಂತ ನೋಡ್ತಾ ಇದ್ದ. ಅದಕ್ಕೆ ಯಾಕೆ ಹೋಗು. ಸುಮ್ಮನೆ ಇದ್ದೀನ. ಎಲ್ಲ ಮಾಡ್ಬೇಡ ಕಣೋ, ಬೈತಳೆ ಅವಳು. ಫಸ್ಟ್ ಆಫ್ ಆಲ್ ಇವ್ರನ್ನ ಅಮ್ಮ ಅಂತ ಏದು ಯಾವನೋ ನಮ್ಮಪ್ಪ. ಹಂಗಲ್ಲ ಕಣೆ, ಏನೋ ಬಾಯಿ ಮಾತು ಕೇಳ್ಬಿಟ್ಟೆ. ಹೋಗೆ. ನಾನು ಅಮ್ಮ, ನಾನು ಅಮ್ಮ, ನಾನು ಅಮ್ಮ. ಟೋಟಲ್ ಕನ್ಫ್ಯೂಷನ್ ಅಲ್ಲ ಅವಳು ಯಾರಮ್ಮ ಅಂತಾನೆ ಗೊತ್ತಾಯ್ತು ಸರ್. ಹೋಲಿ ಬಿಡು. ನೆನ್ನೆ ಎಕ್ಸಾಮ್ ಇತ್ತು ತಾನೆ, ಹೆಂಗೋ ಬರ್ದೆ? ಸೂಪರ್ ಆಗಿ ಬರ್ದ. ಏನ್ ಬರ್ದಿದೆಯಲ್ಲ ಕ್ವಶನ್ ಪೇಪರ್ ಮೇಲೆ ಕೂತವ್ನಿ. ನಾನು ಇವಾಗ ಕ್ವಶನ್ ಕೇಳ್ತೀನಿ, ಕರೆಕ್ಟ್ ಆಗಿ ಉತ್ತರ ಕೊಡ್ಬೇಕು. ಅರ್ಥ ಆಯ್ತಾ? ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫಸ್ಟ್. ನೆನ್ನೆ ನಾನು ಒಂದು ಹುಡುಗಿನ ನೋಡಿದೆ. ನಾಳೆ ಆ ಹುಡುಗಿ ನಾನು ಪಟಾಯಿಸ್ಕೊಂತೀನಿ. ಏನೋ ಹೇಳ್ತಿದ್ಯಾ? ನಾನು ನಿನ್ನ ಅಲ್ವಾ ಅಪ್ಪ? ನನ್ನ ಮಗನೇ, ನೆಕ್ಸ್ಟ್ ಕ್ವಶನ್. ಓಕೆ, ಲೇಜಿನೆಸ್ ಅಂದ್ರೆ ಏನು? 3 ಪುಟದಲ್ಲಿ ಉತ್ತರಿಸಿ. ಏನಂತ ಬರ್ದೆ? ಸಕ್ಕದಾಗಿ ಬರ್ದಿನಪ್ಪ, 3 ಪೇಜ್ ಬರ್ದಿದ್ದೀನಿ. 3 ಪೇಜ್ ಬರ್ದ? ಔಟ್ ಆಫ್ ಔಟ್ ಕೊಟ್ಬಿಟ್ರು. ಏನ್ ಬರ್ದೆ? 1 2 3 ಹಾ. ಈ ಪೇಜ್ ನ ಖಾಲಿ ಬಿಟ್ಬಿಟ್ಟು ಹಾ. ಲಾಸ್ಟ್ ಅಲ್ಲಿ ಇದೇ ಲೇಜಿನ ಅಂತ ಬರ್ದಿದ್ದೆಪ್ಪ. ನೀನೇನ್ ನನಗುಟ್ಟಿದೀಯೇನೋ? ನಂಗ್ ಗೊತ್ತಿಲ್ಲಪ್ಪ. ಸರಿ, ಇವ್ರು ಕೌಂಟ್ರ್ ಡೈಲಾಗ್ ಹೊಡಿತಾವ್ರೆ. ಅಪ್ಪ, ಈ ಕಪ್ಪಿಕನಾಗ ಆಡೋದು ಬಿಟ್ಬಿಟ್ಟು ಮದ್ವೆ ಆಗ್ದೇನೆ ಏನಾದ್ರೂ ಸಾಧನೆ ಮಾಡು. ಯಾಕಪ್ಪ ಮದ್ವೆ ಆದ್ರೆ ಏನು ಸಾಧನೆ ಮಾಡಕ್ ಆಗಲ್ವಾ? ಸತ್ತೋದವ್ರು ಹೆಂಗಾದ್ರೂ ಉಸಿರಾಡಕ್ ಆಗತ್ತೇನಪ್ಪ? ಕೇಳೋ ಇಲ್ಲಿ, ಸಂಸಾರ ಅಂದ್ರೆ ಏನ್ ಗೊತ್ತೇನೋ? ನಂಗವೆಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲಪ್ಪ. ಮೆಟ್ಟು ತಗನ್ ಇಟ್ಟು ಉದ್ದ ಇಲ್ಲ ಎಕ್ಸ್ಪೀರಿಯನ್ಸ್ ಅಂತೆ. ಸಂಸಾರ ಅಂದ್ರೆ ಏನು ಅಂತ ನಾನ್ ಹೇಳ್ಕೊಡ್ತೀನಿ ಕೇಳ. ಮನೆಗೋದ್ರೆ ಅದೇ ಹೆಂಡತಿ ಹಸ್ರು ಕಾಲರ್ ಹಳೆ ನೈಟಿ ಬ್ಯಾಂಕು ಸಾಲ ಕಾರು ಗ್ಯಾಸು ಮನೆ ಬಾಡ್ಗೆ ಮಕ್ಕಳು ಫೀಸು ಅದೇ ಕುಕ್ಕರ್ ಅನ್ನ ಸಾರು ಮಕ್ಕಳ ಕೈಲಿ ಪ್ಲಾಸ್ಟಿಕ್ ಕಾಲು ಮಿಡಲ್ ಕ್ಲಾಸು ಹಳೆ ಸ್ಕೂಟರ್ ಯಾವಾಗಂದ್ರೆ ಆವಾಗ ಪಂಚರ್. ಅಪ್ಪ ಬಾಳು ಅಂದ್ರೆ ಏನು ಅಂತ ಹೇಳಲೆ ಮೆಡಿಸನ್ನೇ ಇಲ್ದೆ ಇರೋ ಕಾಯಿಲೆ. ಇದೆಲ್ಲ ನಿನಗ್ ಗೊತ್ತಾಗಲ್ಲ. ಹೋಯ್ತಾ ಗೊತ್ತಾಯ್ತದೆ. ಕೂತ್ಕೋ. ಏನು ಅಂದ್ರೆ ನನ್ನ ಸಾವು ಬಂತು ಕಣ. ಗ್ಯಾಸ್ ಖಾಲಿ ಆಗಿದೆ, ಬುಕ್ ಮಾಡ್ಬಿಡಿ. ಹಾ,
ತಿಂಗಳಲ್ಲಿ ಇನ್ನೂ 20 ದಿನಾನೇ ಆಗಿಲ್ಲ, ಆಗ್ಲೇ ಹೆಂಗೆ ಗ್ಯಾಸ್ ಖಾಲಿ ಆಯ್ತು? ನಾನೇ ಸಿಲಿಂಡರ್ ಪೈಪ್ ನ ಕಿತ್ತು ಗ್ಯಾಸ್ ಎಳ್ಕೊಂಡಂಗ್ ಮಾತಾಡ್ತಿದ್ದೀರಲ್ಲ, ಬೇಯಿಸಾಕಿಲ್ವಾ? ಏನ್ ಬೇಯಿಸಾಕಿದ್ಯಾ? ಅದೇ ಬೇಯಿಸಾಕವಳಂತೆ. ಆಫೀಸ್ಗೆ ಹೋಗ್ಬೇಕಾದ್ರೆ ಬಾಕ್ಸ್ಗೆ ಬ್ರೆಡ್ ಜಾಮು ಹಾಕಿ ಕೊಟ್ಟು ಕಳಿಸ್ತಾಳೆ. ನಾನು ಹೋದ ತಕ್ಷಣನೇ ವೆರೈಟಿ ದನ ತಿಂದಂಗ್ ತಿಂದಿರ್ತೀಯ, ನಾನು ಆಫೀಸಿಂದ ಬರೋ ಅಷ್ಟರಲ್ಲಿ ಎಣ ಬಿದ್ದಂಗ್ ಬಿದ್ದಿರ್ತೀಯ. ಏನ್ ಮಾಡಿದ್ಯಾ? ಮಾಡೋಳಂತೆ. ಏನೋಪ್ಪ, ಅವನ ಸ್ಕೂಲ್ ಕಳ್ಸಿ ಅವ್ರಿಗೆ ಆಫೀಸ್ ಕಳ್ಸಿ ಒಂದೇ ಹೊತ್ತು ಅದು ಊಟ ಇದ್ದೇ ತಿಂತೀನಿ, ಇಲ್ಲಾಂದ್ರೆ ಅದು ಇಲ್ಲ. ಅಷ್ಟಕ್ಕೆ ಇಷ್ಟೆಲ್ಲ ಮಾತ್ ಕೇಳ್ಬೇಕಾ ನಾನು? ನೋಡೆ, ಹೊಟ್ಟೆಗೆ ಸಾಲ ಅಷ್ಟು ತಿನ್ಬೇಕು, ಗಂಡನ್ಗೆ ಸಾಲ ಆಗ ಅಷ್ಟು ತಿನ್ಬಾರ್ದು ಕಣೆ. ಯಾವನವನು ಹೊರಗಡೆ ನಾಯಿ ತರ ಬೊಗಳ್ತಾ ಇರೋದು? ಮಲ್ಲರ ಮಲ್ಲ ಎನ್ನೋ ಮನಸ್ಸು ಕದ್ಯೋ ಮುರಾರಿ, ಕಣ್ಣೆಯ ಕದ್ದು ಕದ್ದು ದಾರಿಯ ಗೆದ್ದು ಗೆದ್ದು ಜಗವ ಕಾಯೋ ಇವನ ಗುರಿ. ಕೃಷ್ಣ ಶ್ರೀ ಕೃಷ್ಣ ಶ್ರೀ ಕೃಷ್ಣ ಬಂದು ಏನಪ್ಪ ಬಾಕಿ ಇದೆ ಕಣ? ಅಲ್ಲ ಕಣ ಬಾವ, ಈಗ ತಾನೇ ಒಂದ್ ಸೇರ್ ಅನ್ನ ತಿನ್ಬಿಟ್ಟು ಆರಾಮಾಗಿ ಮಲಗಿದ್ದೇನಿ, ಕರ್ಗ ಮುಂಚೆನೆ ಕರಿತಿಯಲ್ಲ. ಲೇ 3 ಹೊತ್ತು ಹಿಂಗೆ ಮನೇಲಿ ಬಿದ್ದಿರೋ ಬದಲು ಒಂದು ತಟ್ಟೆ ಒಂದು ಗ್ಲಾಸ್ ತಗೊಂಡು ಇಲ್ಲೆಲ್ಲ ಸುತ್ತಾಡಿದ್ರೆ ಚಿಲ್ಡ್ರೆ ಕಾಸರ ಸಿಗೋದಲ್ಲ. ನಾನೇ ಇಲ್ವಾ ಚಿಲ್ಲರು? ಬಾವ ನೀನ್ ನನ್ ಬೈಬೇಡ ಬಾವ, ರಾತ್ರಿ ಹೀರೋ ಆಗಿದ್ದೀನಿ. ಒಂದ್ ತುತ್ತು ಊಟಕ್ಕೆ ರಾತ್ರಿ ಇರೋಗ್ಬಿಟ್ಟ. ನನ್ ಕ್ಯಾರೆಕ್ಟರ್ ಡ್ಯಾಮೇಜ್ ಮಾಡ್ತಾ ಇದೀಯ ನೀನು. ಒಬ್ಬ ಡೈರೆಕ್ಟರ್ ಕದ್ದಿದ್ರು ಬಾವ, ಸಿನಿಮಾದಲ್ಲಿ ಆಕ್ಟ್ ಮಾಡಿದೀನಿ. ನಾಳೆ 500,000 ಥಿಯೇಟರ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಸಿನಿಮಾ. 5,000 ಥಿಯೇಟರ್ ಅಲ್ಲ? ಬಾವ ಸಿನಿಮಾ ಹೆಸರೇನೋ? ಟೈಟ್ಲೇ ಗೊತ್ತಾಗಿಲ್ಲ ಬಾವ. ಮತ್ತೆ ಬಟ್ ಡೈಲಾಗ್ ಹೇಳ್ದೆ ಬಾವ, ಒಂದೇ ಟೇಕಲ್ ಓಕೆ. ಏನ್ ಡೈಲಾಗ? ಡೈರೆಕ್ಟರ್ ನಿಂತ್ಕೊಂಡಿದ್ರು ಬಾವ, ನಾನು ಆರಾಮಾಗಿ ಹಿಂಗ್ ಕುತ್ಕೊಂಡ್ ಮಲ್ಕೊಂಡ್ ಡೈಲಾಗ್ ಹೇಳಿದೆ ಬಾವ. ಏನ್ ಡೈಲಾಗು? ನನ್ನ ಹೆಸರು ಮಂಜುನಾಥ್, ನಾನು ಸುಮಾರು 30 ವರ್ಷಗಳಿಂದ ಗುಟ್ಕಾ ಜಿಗಿಯುತ್ತಿದ್ದೇನೆ. ನಾಯಿ ಯಾವ್ದೋ ಸಿನಿಮಾ ಹೇಳ್ತಾವನೆ ಅಂತಂದ್ರೆ ಯಾವ್ದೋ ದೊಡ್ಡ ರೋಗಕ್ಕೆ ಆಡ್ ಕೊಟ್ಬಿಟ್ಟು ಬಂದಿದ್ಯಲ್ಲ. ಬಾವ ನಾ ರೋಗಿಷ್ಟನ್ ತರ ಕಾಣ್ತೀನ ಬಾವ. ಹಂಗಂತ ಬೆಳಿಗ್ಗೆ ಒಬ್ರು ಡೈರೆಕ್ಟರ್ ಕರೆದು ಡೈಲಾಗ್ ಹೇಳಿಸಿದ್ರು ಬಾವ. ಯಾವ್ದಾ? ಒಂದೇ ಡೈಲಾಗ್ ಅಲ್ಲೇ ಹೇಳ್ಬಿಟ್ಟೆ. ಏನ್ ಡೈಲಾಗು? ಮಾತಾಡೋನೆ ಮಹಾಶೂರ. ಇವನ್ ಇಲ್ಲೇ ಇದ್ರೆ ನನ್ನ ಮಾನ ಮರ್ಯಾದೆನೆಲ್ಲ ಬೀದಿಗೆ ಹಾಕ್ಬಿಡ್ತಾನೆ. ಫಸ್ಟ್ ಇವ್ನ ಆಚೆ ಕಳ್ಸ, ಆಚೆ ಕಳ್ಸ. ಅಕ್ಕ ಅನ್ನಕ್ಕ ಆಗ್ತಾ ಇಲ್ಲ, ಆದ್ರೂ 15 ನಿಮಿಷ ಮೈ ಮರ್ತ್ಕೊಂಡು ಹೇಳ್ಬಿಡ್ತೀನಿ. ಅಕ್ಕ ಏನಪ್ಪ? ಈ ನನ್ನ ಮಗನ ಮದ್ವೆ ಆಗ್ಬೇಡ ಅಂತ ಅವತ್ತೇ ಹೇಳ್ದೆ ತಾನೆ? ಯಾಕೋ? ಯಾಕೆಂದ್ರೆ ನೋಡಿ ಇಲ್ಲಿ ಎತ್ಕ ಇವನೇ ಮುಸುಡಿ ನೋಡು, ಇಂಥದೇ ಮಗ ಹುಟ್ಟುತ್ತೆ ಅಂತ ನಂಗೆ ಗೊತ್ತಿತ್ತು. ಮಸುಡಿ ನೋಡು ಸೇಮ್ ಇಲ್ಲ ನೋಡಿ, ಇವ್ನ ಮೂಗ್ ನೋಡು, ಒಳ್ಳೆ ಮುಖದ ಮೇಲೆ ಶಾಮಿಯಾನ ಇಟ್ಟಂಗಿದೆ.